ನಮಸ್ಕಾರ ಫ್ರೆಂಡ್ಸ್, ನೋಡ್ರಿ ಇಲ್ಲೇ ರುಕ್ಮಿಣಿ ಬ್ಲಾಗ್ಗೆ ಸ್ವಾಗತ. ನಾನು 1 kg ಟೊಮೆಟೊನ ತೊಗೊಂಡಿದ್ದೀನಿ. ಒಳ್ಳೆ ಹಣ್ಣಾದ ಟೊಮೆಟೊ ಅದಾವ ನೋಡ್ರಿ, ಭಾಳ ಚಂದ ಸಿಕ್ಕವ. ಯಾವುದೇ ಇದು ಇಲ್ಲ. ಇದರಿಂದ ಒಂದು ಪದಾರ್ಥನ ಮಾಡೋದನ್ನ ತೋರಿಸ್ಕೊಡ್ತೀನಿ ಅಂತ. ಏನಪ್ಪ ಅಂತ ಗೆಸ್ ಮಾಡಿರಿ. ಮುಂದೆ ಮಾಡ್ತಾ ಹೋದಂಗೆ ಹೇಳ್ತೀನಿ ಅಂತ. ಈಗ ನಾನು ಇಲ್ಲೊಂದು ಕುಕ್ಕರ್ ಕುದಿಯೋಕ್ಕೆ ಕಾಯಿ ಇಟ್ಕೊಂಡಿದ್ದೀನಿ. ಸಾರಿ, ಈ ಕಡೆ ಒಂದು ಕುಕ್ಕರ್ನ ಕಾಯಿ ಇಟ್ಕೊಂಡಿದ್ದೀನಿ ನಾನು. ಅದರೊಳಗೆ ಎಲ್ಲ ಟೊಮೆಟೊನ ಹಾಕೋತೀನಿ. ನೀರು ಹಾಕೊಂಡ್ಬಿಡ್ತೀನಿ. ಸ್ವಲ್ಪ ಕಾದಿತ್ತು, ಒಂದು 2 ನಿಮಿಷ ಮೊದಲು ಇಟ್ಟಿದ್ದೆ ನಾನು. ಒಂದು ಅರ್ಧದಷ್ಟು ನೀರು ಹಾಕೊಂಡ್ಬಿಡ್ತೀನಿ. ಆವಿ ಒಳಗೆ ನೀವು ಸ್ವಲ್ಪ ಬಾಯ್ಲ್ ಆಗಿ ಮುಟ್ಟಂಗಿಲ್ಲ, ಮುಚ್ಚಳಾಯಿನ ಹಿಂಗೆ ಕುದಿಸ್ಕೋಬೇಕು. ಇವನ್ನ ಚಂದಾಗೆ ಮೇಲೆ ಕೆಳಗೆ ಮಾಡ್ಕೊಂಡು ಕುದ್ಕೊಂಡು ತೊಗೋತೀನಿ ಅಂತ. ಏನು ಮಾಡ್ತೀನಿ ಅಂತ ಗೆಸ್ ಮಾಡಿ ನೋಡೋಣ. ಗೆಸ್ ಮಾಡಿ ವಿಡಿಯೋ ಮುಗಿಯೋದ್ರೊಳಗೆ ಒಂದು 2-3 ಕಮೆಂಟ್ ಹಾಕಿದ್ರಿಂದ ನನಗೂ ಗೊತ್ತಾಗ್ತೈತಿ. ನೋಡಿರಿ, ಪೂರ್ತಿ ವಿಡಿಯೋ ನೋಡಿರಿ, ಎಲ್ಲಿ ಸ್ಕಿಪ್ ಮಾಡಲಾರ್ದ. ಇದರಿಂದ ಒಂದು ಪದಾರ್ಥನ ಮಾಡ್ತೀನಿ ಅಂತ. ನಾನು 1 kg ಅದಾವ ಈಗ. ಇವು ಚಂದಾಗೆ ಕುದಿಬೇಕು. ಆಮೇಲೆ ಅದ್ರೊಳಗಿನ ಬೀಜ, ಪಲ್ಪ್ ಬೇರೆ, ಬೀಜ ಬೇರೆ, ಮತ್ತು ಇದು ಸಿಪ್ಪೆನ ಬೇರೆ ಮಾಡ್ಕೊಂಡು ತೊಗೋತೀನಿ ಅಂತ. ಚಂದಾಗೆ ಕುದಿಬೇಕು. ಫಸ್ಟ್ ಕುದಿಲಿ, ಆಮೇಲೆ ತೋರಿಸ್ತೀನಿ ಅಂತ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಹೊಸವರು. ಮತ್ತು ಆ ವಿಡಿಯೋಗಳು ಹೆಂಗೆ ಅನಿಸ್ತಾವೆ, ಹೆಂಗೆ ಗೊತ್ತಾಗುತ್ತೆ ಕಮೆಂಟ್ ಮಾಡಿರಿ. ನನ್ನ ಚಾನಲ್ಗೂ ಸಪೋರ್ಟ್ ಮಾಡಿರಿ. ಇದರಿಂದ ಒಂದು ಪದಾರ್ಥನ ಮಾಡೋದನ್ನ ಹೇಳ್ತೀನಿ ಅಂತ. ಕುದಿಬೇಕು. ಈಗ ಒಂದು 10 ರಿಂದ 15 ನಿಮಿಷ ಕುದಿಸ್ಕೊಂಡು ತೊಗೋತೀನಿ ಅಂತ. ನೋಡಿ, ಇವಾಗಿದು ಕುದ್ದುಬಿಟ್ಟು ಇವು ನಾ ಗ್ಯಾಸ್ನ ಆಫ್ ಮಾಡ್ಕೊಂಡ್ಬಿಡ್ತೀನಿ. 15-20 ನಿಮಿಷ ಕುದ್ದಂಗೆ ಅದು ಇವು ಆರಬೇಕು. ಆರಿಂದ ಸಿಪ್ಪೆ ಸುಲ್ಕೊಂಡು ಅದರೊಳಗಿನ ಬೀಜ ತಕ್ಕೊಂಡು ಆಮೇಲೆ ಪಲ್ಪನ್ನು ಬೇರೆ ಮಾಡಿಕೊಂಡು ಸೋಸ್ಕೊಳ್ಳೋದನ್ನು ತೋರಿಸ್ತೀನಂತ. ಪೂರ್ತಿ ವಿಡಿಯೋ ನೋಡಿರಿ, ಗೊತ್ತಾಗ್ತೈತಿ ನಾ ಏನು ಮಾಡ್ತಾ ಇದ್ದೀನಿ ಅಂತ. ಲಾಸ್ಟ್ಗೆ ಗೊತ್ತಾಕೈತಿ ನಿಮಗೆ, ಹೇಳ್ತೀನಂತ. ಲಾಸ್ಟ್ ಹೇಳ್ತೀನಿ, ಕಮೆಂಟ್ ಹಾಕ್ರಿ. ವಿಡಿಯೋ ಭಾಳ ಲೆಂದಿ ಆಗ್ತದೆ, ಅದಕ್ಕೆ ನಾನು ಈಗ ಗ್ಯಾಸನ್ನು ಆಫ್ ಮಾಡ್ಕೊಂಡ್ಬಿಡ್ತೀನಿ. ಕುದಿಯೋದನ್ನು ನಿಲ್ಲಿಸ್ತೀನಿ. ಇವು ಆರಬೇಕು, ಭಾಳ ಬಿಸಿ ಅದಾವ, ಆರಬೇಕು. ಇವು ಈ ಥರ ಕುದಿಸ್ಕೋಬೇಕು ನೋಡ್ರಿ. ಈಗ ಹಿಂಗೆ ಬಾಯಿ ಸಿಪ್ಪೆ ಸಪ್ರೇಟ್ ಆಗುವಂಗೆ ಮಾಡ್ಕೋಬೇಕು. ಇದು ಆರಿದ ನಂತರ ಸ್ವಲ್ಪ ತಣ್ಣೀರು ಹಾಕಿಬಿಟ್ರೆ ಇದು ಸಿಪ್ಪೆ ಎಲ್ಲ ಸಪ್ರೇಟ್ ಆಗಿಬಿಡ್ತದೆ. ಸಿಪ್ಪೆನೂ ತಕ್ಕೋಬೇಕು, ಅದರೊಳಗಿನ ಬೀಜನೂ ತಕ್ಕೋಬೇಕು. ಏನು ಮಾಡ್ತೀನಿ ಅಂತ ತೋರಿಸ್ತೀನಂತ. ನೋಡಿರಿ, ಈಗ ಸಿಪ್ಪೆ ಹೆಂಗೆ ಬರ್ತೈತೆ ನೋಡಿರಿ. ಇದು ಹಿಂಗೆ ತಕ್ಕೊಂಡ್ಬಿಡ್ಬೇಕು. ಇದನ್ನು ಹಿಂಗೆ ಆರಿದ ನಂತರ, ಈಗಲ್ಲ, ಆರಿದ ನಂತರ. ಈ ಕೈ ಹಾಕೋಕ್ಕೂ ಆಗಂಗಿಲ್ಲ. ಈಗ ಆರಿಸ್ಬಿಟ್ಟಿದ್ದೀನಿ ನಾನು ಗ್ಯಾಸ್ನ. ಸ್ವಲ್ಪ ತಣ್ಣಗಾಗ್ಲೇವು. ನೋಡಿರಿ, ಇಲ್ಲೇ ನಾನು ಕುದಿಸ್ಕೊಂಡ್ಬಿಟ್ಟಿನಿ ಇವನ್ನೀಗ. ಇನ್ನೂ ಒಂದು ಸ್ವಲ್ಪ ಬಿಸಿ ಅದಾವ. ಈಗ ಒಂದು ತಟ್ಟೆಗೆ ತಕ್ಕೊಂಡ್ಬಿಡ್ತೀನಿ ಎಲ್ಲನೂ ಇವನ್ನ ಆ ನೀರಿನಿಂದ. ನೋಡಿರಿ, ಈ ಕುಕ್ಕರ್ನಿಂದ ಈ ಒಂದು ತಾಟಿಗೆ ತಕ್ಕೊಂಡ್ಬಿಟ್ಟೆ ನಾನು. ಈ ನೀರು ಉಪಯೋಗ ಇಲ್ಲ ನಮ್ಗೆ. ಇವನ್ನೇನದ ಈಗ ಸಿಪ್ಪೆ ಸುಲ್ಕೊಂಡ್ಬಿಡ್ತೀನಿ ಈ ಥರ. ನೋಡಿರಿ, ತಾನೇ ಬರ್ತದೆ ಇದು ಬಿಸ್ಕೊಂಡ. ನೋಡಿರಿ, ಈ ಥರ ಸಿಪ್ಪೆ ಬರ್ತದೆ. ಇದು ಎಲ್ಲನೂ ಸಿಪ್ಪೆನ ತಕ್ಕೊಂಡ್ಬಿಡ್ತೀನಿ ನಾನೀಗ. ನೋಡಿರಿ, ಇಲ್ಲೇ ನಾನು ಸಿಪ್ಪೆನೆಲ್ಲ ತಕ್ಕೊಂಡ್ಬಿಟ್ಟೆ. ಈ ರೀತಿಯಾಗಿ ಬಂತಿದ್ದು ಸಿಪ್ಪೆ. ಇವು ಟೊಮೆಟೊ ಹಣ್ಣುಗಳು, ಇವು ಕುದ್ದಾವ. ಇವನ್ನ ಮಿಕ್ಸಿ ಜಾರಿಗೆ ಹಾಕಿ ಒಂದು ಸುತ್ತು ರುಬ್ಕೊಂಡ್ಬಿಡ್ತೀನಿ. ಆಮೇಲೆ ಸೋಸ್ಕೊತೀನಿ ಅಂತ ತೋರಿಸ್ತೀನಿ ಅಂತ ನಿಮಗೆ. ನೋಡಿರಿ, ಇಲ್ಲಿ ನಾನು ಈ ಹಣ್ಣುಗಳನ್ನ ಕುದಿಸಿದಂಥ ಟೊಮೆಟೊ ಹಣ್ಣುಗಳನ್ನ ಹಾಕಿ ಹಿಂಗೆ ರುಬ್ಕೊಂಡ್ಬಿಡ್ತೀನಿ ಇವನ್ನ. ನೋಡಿರಿ, ಇಲ್ಲೇ ಇಷ್ಟು ಗಟ್ಟಿ ಪಲ್ಪ್ ಬಂದದ ಟೊಮೆಟೊದ್ದು. ಇದನ್ನು ನಾನೀಗ ಕುದಿಯಾಕೆ ಇಟ್ಕೊಂಡ್ಬಿಡ್ತೀನಿ. ಅಳತೆ ಮಾಡಿಕೊಂಡು ಅದರ ಅಳತೆಗೆ ತಕ್ಕಂಗೆ ಸಕ್ಕರೆ ಹಾಕ್ಕೊಂಡು ಕುದಿಯಾಕೆ ಇಟ್ಕೊಂಡ್ಬಿಡ್ತೀನಿ. ಈಗ ಇದೆಲ್ಲವನ್ನು ಸೋಸ್ಕೊಂಡ್ಬಿಟ್ನಲ್ರಿ ನಾನು. ಇದು ಪ್ಯೂವರ್ ಟೊಮೆಟೊ ರಸ ಸಿಕ್ಕದು ನೋಡಿರಿ. ಹಿಂಗೆ ಇದನ್ನು ಇಲ್ಲೊಂದು ಕಡಾಯಿ ಕಾಯಕ್ಕೆ ಇಟ್ಕೊಂಡೀನಿ ನಾನು. ನೋಡಿರಿ, ಇಲ್ಲೊಂದು ಕಡಾಯಿನ ಕಾಯಕ್ಕೆ ಇಟ್ಕೊಂಡೀನಿ. ಇದನ್ನು ಇದಕ್ಕೆ ಹಾಕೊಂಡ್ಬಿಡ್ತೀನಿ. ಇದಕ್ಕೊಂದು ಅರ್ಧ kg ಸಕ್ಕರೆ ಹಾಕ್ಕೊಂಡ್ಬಿಡ್ತೀನಿ. ನೋಡಿ ಫ್ರೆಂಡ್ಸ್, ನೋಡಿರಿ, ಇಲ್ಲೇ ಇದು ಒಂದು 5-10 ನಿಮಿಷ ನಾ ಫಸ್ಟಿಗೆ ಕುದಿಸ್ಕೊಂಡ್ಬಿಟ್ಟೆ. ಈಗ ಇದಕ್ಕೆ ಅರ್ಧ kg ಸಕ್ಕರೆ ಹಾಕೋತೀನಿ. ನೋಡಿರಿ, ಈ ರೀತಿಯಾಗಿ ಗಟ್ಟಿಯಾಗುವವರೆಗೂ ಕುದಿಸ್ಬೇಕು. ಇದನ್ನು ಸಿಮ್ ಉರಿ ಒಳಗನ
ಕುದ್ದು 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 ಗಟ್ಟಿ ಆಗ್ಬೇಕು ನೋಡ್ರಿ. ಇದು ಕುದಿಬೇಕಿದು 10ರಿಂದ 15-20 ನಿಮಿಷ ಕುದಿಬೇಕು ಸಕ್ಕರೆ ಹಾಕಿಂದ. ಹಿಂಗೆ ಕೈ ಆಡ್ತಾ ಇರ್ಬೇಕು ಹಿಂಗೆ. ನೋಡಿ ಫ್ರೆಂಡ್ಸ್, ಇದು ಕುದ್ದು ಕುದ್ದು ಕಾಜಿನ ಕಲರ್ ಥರ ಬಂದದ. ನಾನು ಇದಕ್ಕೇನು ಕಲರು ಹಾಕಿಲ್ಲ, ಆಮೇಲೆ ಕಾರ್ನ್ ಫ್ಲೋರು ಹಾಕಿಲ್ಲ, ಯಾವುದೇ ಕೆಮಿಕಲ್ನು ಮಿಕ್ಸ್ ಇಲ್ಲ ಇದ್ರೊಳಗೆ. ಬರೀ ಹಣ್ಣಾದ ಟೊಮೆಟೊ, ಆಮೇಲೆ ಅರ್ಧ kg ಅಷ್ಟು ಸಕ್ಕರೆ. ಆದ್ರೆ ಕುದಿಸ್ಕೋಬೇಕು ಭಾಳ ತನಕ, ಒಂದು 20 ನಿಮಿಷಕ್ಕಿಂತ ಜಾಸ್ತಿನೂ, ಅರ್ಧ ಗಂಟೆ ಅಂದ್ರೂ ಅಡ್ಡಿ ಇಲ್ಲ, ಅರ್ಧ ಗಂಟೆವರೆಗೂ ಕುದಿಸ್ಕೋಬೇಕು. ಇದನ್ನು ಈ ಥರ ಗಟ್ಟಿಯಾಗಿ ಬರ್ತದೆ. ಇದು ಆರಿದ ಮೇಲೆ ಇನ್ನೂ ಗಟ್ಟಿ ಆಗ್ತದೆ. ಇದಕ್ಕೀಗ ನಾನು ಒಂದು 2 ಸ್ಪೂನಷ್ಟು ವಿನಿಗರ್ ಸೇರಿಸ್ಕೊಂಡ್ಬಿಡ್ತೀನಿ. ಅಂದರೆ ಕಲರು ಚೇಂಜ್ ಆಗಲ್ಲ, ಕೆಡಂಗೂ ಇಲ್ಲ. ಇದು ಭಾಳ ದಿವಸದವರೆಗೂ ಇಟ್ಕೋಬೋದು. ಇದು ವಿನಿಗರ್ ಹಾಕಿದೆ ನಾನೀಗ. ಈ ರೀತಿ ಮನೆಯಲ್ಲೇ ಟೊಮೆಟೊ 1 kg ಟೊಮೆಟೊಯಿಂದ ಮಾಡ್ಕೊಂಡಂಥ ಟೊಮೆಟೊ ಜಾಮ್ ನೋಡ್ರಿ. ಇದು ನಾನು ಈಗ ಹೇಳ್ತಾ ಇದ್ದೀನಿ ಏನು ಮಾಡಿದೆ ಅಂತ ಇಷ್ಟೊತ್ತು. ಇದು ಟೊಮೆಟೊ ಜಾಮ್. ಇದೇ ಮೊದಲೆಲ್ಲ ನಾನು ಹಗಲೆಲ್ಲ ಮಾಡ್ತಾ ಇರ್ತೀನಿ, ಭಾಳ ದಿವಸದಿಂದನೂ ಮಾಡ್ತಾ ಇದ್ದೆ ನಾನು. ಮನೆಯಲ್ಲಿ ಹುಡುಗರಿಗೆ ಬ್ರೆಡ್ಡಿಗೆ, ಚಪಾತಿಗೆ ಹಾಗೆ ತಿನ್ನೋಕ್ಕೂ ಮಸ್ತ್ ಇರ್ತದೆ ನೋಡ್ರಿ. ಗಟ್ಟಿಯಾಗ್ಯದ ನೋಡ್ರಿ. ಇದೀಗ ಒಂಥರ ಕಾಜಿನ ಕಲರ್ ಬಂದದ್ರಿ. ಇದೀಗ ಈ ಥರ ಬರಬೇಕು ರೀ ಕಾಜಿನ ಕಲರ್. ಯಾವುದೇ ಕೆಮಿಕಲ್ ಮಿಕ್ಸ್ ಇಲ್ಲ, ನಾನು ಏನು ಮಿಕ್ಸ್ ಮಾಡಿಲ್ಲ. ಆದರೆ ಟೈಮ್ ಹಿಡಿತದ. ಕುದಿಬೇಕು. ಇದು ಟೊಮೆಟೊನ ಕುದಿಸ್ಕೊಂಡು, ಆಮೇಲೆ ಎಲ್ಲನೂ ಸಿಪ್ಪೆ ಬೀಜ ತೆಕ್ಕೊಂಡು ಸೋಸ್ಕೊಂಡು ಅದರೊಳಗಿಂದ ರಸ ಎಲ್ಲ ತಕ್ಕೊಂಡು ಈ ರೀತಿಯಾಗಿ ಕುದಿಸ್ಕೊಂಡ್ಬಿಟ್ಟೆ ನಾನು. ಕುದಿಸ್ಕೋಬೇಕು ಭಾಳ ತನಕ. ಆದರೆ ಕುದ್ದು ಕುದ್ದು ಸಕ್ಕರೆ ಪಾಕದೊಳಗೆ ಈ ಥರ ಗಟ್ಟಿಯಾಗಿ ಬರ್ತದೆ ನೋಡಿರಿ. ನೀವು ಈ ರೀತಿಯಾಗಿ ಒಮ್ಮೆ ಮನೆಯಾಗ ಮಾಡಿ ನೋಡಿರಿ, ಟ್ರೈ ಮಾಡಿರಿ. ಇದೀಗ ನಾನು ಗ್ಯಾಸನ್ನು ಆರಿಸ್ಕೊಂಡು ಬಿಡ್ತೀನಿ. ಇನ್ನೂ ಗ್ಯಾಸ್ ಹತ್ಯದ, ಇನ್ನೂ ಕುದೀತಾ ಇದೆ ನೋಡಿರ್ಬೇಕಾರೆ ಕಾಣಿಸ್ತೈತೆ ನಿಮ್ಗೆ. ಕುದೀತಾ ಇದೆ. ಸಾಕು, ಇನ್ನಿಷ್ಟು ಗಟ್ಟಿಯಾಗಿದೆ ಅಂತಂದರೆ ಒಂದು ಬಾಟ್ಲಿ ಒಳಗೆ ಹಾಕ್ಕೊಂಡು ತೆಕ್ಕೊಂಡು ಇಟ್ಕೊಂಡ್ಬಿಟ್ರೆ ಯಾವಾಗ ಬೇಕಾವಾಗ ನಾವು ಬಳಸ್ಕೋಬೋದು. 1 ತಿಂಗಳು 2 ತಿಂಗಳವರೆಗೂ ಏನೂ ಆಗೋದಿಲ್ಲ ನೋಡಿರಿ. ಇದೀಗ 6 ತಿಂಗಳವರೆಗೂ ಇಟ್ಕೋಬೋದು. ಏಕೆಂದ್ರೆ ಅಂಗಡಿಯಾಗಿಂದ ತಂದಿರ್ತೇವಲ್ರಿ, ಯಾವ್ಯಾವ ಹೆಸರಿನ ಜಾಮ್ಗಳು ಅದಾವಲ್ಲ, ಕಿಸಾನ್ ಜಾಮು ಮತ್ತು ಯಾವ್ಯಾವ ಹೆಸರಿನ ಜಾಮ್ಗಳು ಅದಾವಲ್ಲ, ಅದೇ ಥರ ಮನೆಯಲ್ಲೇ ಮಾಡ್ಕೋಬೋದು ನೋಡಿರಿ. ಯಾವುದೇ ಕೆಮಿಕಲ್ಲು ಏನೂ ಹಾಕಿಲ್ಲ ನೋಡ್ರಿ ನಾನು. ಇದಕ್ಕೆ ಬರೀ 1 kg ಟೊಮೆಟೊ, ಅರ್ಧ kg ಸಕ್ಕರೆ. ಅರ್ಧ kg ಅಂದ್ರೆ 1/4 kgನೂ ಹಾಕ್ಕೋಬೋದು. ನಾನು ಅಳತೆ ಮಾಡಿಲ್ಲ. 2 ಗ್ಲಾಸ್ ಸಕ್ಕರೆನ ಹಾಕ್ಕೊಂಡಿನಿ. 2-2.5 ಗ್ಲಾಸ್ನಷ್ಟು ಇದು ಟೊಮೆಟೊ ರಸ ಇತ್ತು ನೋಡಿರಿ. ನೀವು ಈ ರೀತಿಯಾಗಿ ಒಂದು ಸರ್ತಿ ಮನೆಯಾಗ ಟ್ರೈ ಮಾಡಿರಿ ಫ್ರೆಂಡ್ಸ್. ನನ್ನ ವಿಡಿಯೋಗಳು ಹೆಂಗೆ ಅನಿಸ್ತಾವ ಅಂತ ಕಮೆಂಟ್ ಒಳಗೆ ಹೇಳ್ರಿ. ಹೆಂಗೆ ಬಂದಿದೆ ಅಂತ ತಿಳಿಸ್ರಿ. ಟೊಮೆಟೊ ಜಾಮ್ ನಾನು ಬಾಟ್ಲಿಗೆ ಹಾಕ್ಕೊಂಡು ತೋರಿಸ್ತೀನಂತ ಆಮೇಲೆ. ನೋಡಿರಿ, ಇದೀಗ ಗಟ್ಟಿ ಆಗ್ತಾ ಬಂತು. ಆರಬೇಕಿದು. ಕುದಿಸ್ಕೊಳ್ಳೋದಂತ ಲೇಟ್ ನೋಡಿರಿ. ಕುದಿಸ್ಬೇಕು, ಭಾಳ ಹೊತ್ತನ ಕುದಿಸ್ಬೇಕು. ಅರ್ಧ ಗಂಟೆ ಅಂದ್ರೂ ಅಡ್ಡಿ ಇಲ್ಲ. ಅರ್ಧ ಗಂಟೆವರೆಗೂ ಕುದಿಸ್ಕೊಂಡ್ರೆ ಈ ರೀತಿಯಾಗಿ ಜಾಮ ರೆಡಿ ಆಗ್ತದೆ. ನಾನೇನು ಹಾಕಿಲ್ಲ ನೋಡ್ರಿ. ಇದಕ್ಕೆ ಯಾವ ಕೆಮಿಕಲ್ಲು ಇಲ್ಲ, ಆಮೇಲೆ ಯಾವ ಹಿಟ್ಟು ಇಲ್ಲ, ಯಾವ ಪೌಡ್ರು ಇಲ್ಲ. ಕಾರ್ನ್ ಫ್ಲೋರ್ ಹಾಕಿ ಮಾಡ್ತಿರ್ತಾರೆ, ಕಾರ್ನ್ ಫ್ಲೋರು ಇಲ್ಲ. ಪ್ಯೂರ್ ಟೊಮೆಟೊದು ನೋಡ್ರಿ. ಹಣ್ಣನ್ನು 1 kg ಟೊಮೆಟೊ. ನಾನೀಗ ಗ್ಯಾಸನ್ನು ಆರಿಸ್ಕೊಂಡ್ಬಿಟ್ಟೆ. ಇದು ತಣ್ಣಗಾಗಬೇಕು, ಆರಬೇಕು ಒಂದು ಸ್ವಲ್ಪ.
ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನೋಡ್ರಿ ಜಾಮ ಪೂರ್ತಿ ತಣ್ಣಗಾಗ್ಯದ. ಈಗ ಸ್ವಲ್ಪನೂ ಬಿಸಿ ಇಲ್ಲ. ಇದನ್ನು ನಾನೀಗ ಒಂದು ಕಾಜಿನ ಭರಣಿಗೆ ತಕ್ಕೊಂಡ್ಬಿಡ್ತೀನಿ. ನೋಡ್ರಿ ಈ ಹದಕ್ಕೆ ಆಗ್ಬೇಕ್ರಿ. ಇದು ಯಾವ ಕಡೆ ಅಳಗಾಡಿಸಿದ್ರು ಅಳಗಾಡಬಾರ್ದು, ಈ ಥರ ಬರ್ಬೇಕ್ರಿ ಇದು. ಈಗ ನಾನು ಭರಣಿಗೆ ತಕ್ಕೊಂಡ್ಬಿಟ್ಟೆ. ನೋಡ್ರಿ ಇಲ್ಲೇ ನಾ ಮಾಡಿದ್ದು ಜಾಮ ಬ್ರೆಡ್ಡಿಗೆ ಹಚ್ಕೊಳಕತ್ತೀನಿ. ನಾನೇ ಮನ್ಯಾಗ ಮಾಡ್ಕೊಂಡದ್ದು ನೋಡ್ರಿ ಇದು. ಈಗ ನೀವು ಒಂದು ಸರ್ತಿ ಮಾಡಿ ನೋಡ್ರಿ, ಮನ್ಯಾಗ ಟ್ರೈ ಮಾಡಿರಿ. ಟೊಮೆಟೊ ಜಾಮ್ ಹಿಂಗೆ ಹುಡುಗರಿಗೆ ಹಚ್ಚಿ ಕೊಡಕ್ಕೆ ಬರ್ತದ್ರಿ. ಮಕ್ಕಳಿಗೆ, ಚಿಕ್ಕ ಚಿಕ್ಕ ಮಕ್ಕಳಿಗೆ, ಎಲ್ಲರಿಗೂ ಬಿಡ್ರಿ, ದೊಡ್ಡವ್ರಿಗೆ ಸಣ್ಣವ್ರಿಗೆ ಎಲ್ಲರಿಗೂ ಬರ್ತದೆ. ನೋಡ್ರಿ ಎಷ್ಟು ಮಸ್ತಾಗ್ಯದ ಜಾಮ್. ಈ ರೀತಿಯಾಗಿ ನೀವು ಒಂದು ಸರ್ತಿ ಟ್ರೈ ಮಾಡಿರಿ ಮನೆಯೊಳಗೆ. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಈ ರೀತಿಯಾಗಿ ನಾನು ಎಲ್ಲನೂ ಖಾಲಿ ಮಾಡ್ಕೊಂಡ್ಬಿಟ್ಟೆ. ಖಾಲಿ ಮಾಡಿಕೊಂಡು ಇಲ್ಲೊಂದು 2 ಭರಣಿಗೆ ತಕ್ಕೊಂಡೀನಿ, ತೋರಿಸ್ತೀನಿ ನಿಮ್ಗೆ. ನೋಡ್ರಿ ಇದೊಂದು ಇದು ಒಂದು 2 ಭರಣಿ ಆಗ್ಯಾವ ನೋಡ್ರಿ. ಇದೊಂದು ಮತ್ತು ಇದು ಒಂದು 1 kg ಟೊಮೆಟೊದೊಳಗೆ ಇಷ್ಟು ಜಾಮ್ ಆಗ್ಯದ ನೋಡ್ರಿ. ಒಂದು ಅರ್ಧ kg 3/4 kg ಆಗಿರ್ಬೋದು. ನೋಡ್ರಿ ಮತ್ತು ಇಲ್ಲೇ ಬ್ರೆಡ್ಡಿಗೂ ಹಚ್ಚಿಟ್ಟಿದ್ದೀನಿ. ನೋಡ್ರಿ ಎಷ್ಟು ಚೆಂದಾಗ್ಯದ ನೋಡ್ರಿ, ಜಾಮ್ ಭಾಳ ಚೆಂದಾಗ್ಯದ್ರಿ. ನೀವು ಒಂದು ಸರ್ತಿ ಮನೆಯೊಳಗೆ ಟ್ರೈ ಮಾಡಿರಿ, ಹೆಂಗೆ ಬಂದದಂತ ನನಗೆ ಕಮೆಂಟ್ ಮಾಡಿ ಹೇಳ್ರಿ. ಪೂರ್ತಿ ವಿಡಿಯೋ ನೋಡ್ರಿ, ಗೊತ್ತಾಗ್ತೈತಿ ಜಾಮ್ ಮಾಡೋದು. ಟೊಮೆಟೊ ಜಾಮ್.